ಧನುರಾಶಿ ಶತ್ರುಕಾಟದಿಂದ ಸ್ವಲ್ಪ ಕಣ್ಣೀರು ಹಾಕ್ತೀರಿ. ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥವ್ರು ಅಥವಾ ವ್ಯಾವಹಾರಿಕವಾಗಿ ಏನೋ ಅಡ್ಡಿಯನ್ನು ಮಾಡ್ತಕ್ಕಂಥವ್ರು, ನಿಮ್ಮದಲ್ಲದೇ ಇರತಕ್ಕಂತಹ ವಿಚಾರಕ್ಕೆ ನಿಮ್ಮನ್ನು ಮಧ್ಯ ಎಳೆದು ತರ್ತಕ್ಕಂಥವ್ರು, ಹೀಗೆ ಹಲವಾರು ವಿಚಾರಗಳಿಂದ ಕಣ್ಣೀರನ್ನು ಹಾಕಬೇಕಾದಂಥದ್ದು. ಮನೆಯಲ್ಲಿ ಏನೋ ಒಂದು ರೀತಿಯ ಅಭಿವೃದ್ಧಿ ಆಗ್ತಾ ಇದೆ, ಇದು ಸಂತೋಷವನ್ನು ಕೊಡುವಂಥದ್ದು. ಆಸಕ್ತಿ ಯಾವ ವಿಷಯದಲ್ಲೂ ಇಲ್ಲ. ಸ್ನೇಹಿತರ ಜೊತೆಯಲ್ಲಿ ಮಾತುಕತೆ, ಸಮಾಧಾನ ಇದು ಯಾವುದೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ಹಣ ಇದೆ ಆದರೆ ನೆಮ್ಮದಿ ಇಲ್ಲ, ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ. ಹೀಗೆ ಇರುವಂಥದ್ದನ್ನು ಸಕಾಲದಲ್ಲಿ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋಕೆ ಬರದಲೇ ಒದ್ದಾಟವನ್ನು ಮಾಡ್ತಾ ಇರ್ತೀರಿ. ಪಶ್ಚಾತ್ತಾಪ ಪಡೋದರಿಂದ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಏನಾಯಿತು? ಆ ಕ್ಷಣದಲ್ಲಿ ಮಾಡಬೇಕಾದಂತಹ ಕರ್ತವ್ಯ, ಕೆಲಸ ಇದೆಲ್ಲವನ್ನು ಪ್ರಾಮಾಣಿಕವಾಗಿ ಧೈರ್ಯವಾಗಿ ಮಾಡಿದರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಅವತ್ತು ಗೊತ್ತಾಗಲಿಲ್ಲ, ಆಯಿತು ಒಪ್ಕೊಳ್ಳೋಣ. ಇವತ್ತು ಹಾಗೆ ಮಾಡಿದರೆ ಮುಂದೆ ಮತ್ತೆ ಇದನ್ನೇ ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು ಗೊತ್ತಾಗಬೇಕು. ಅದು ಬಹಳ ಮುಖ್ಯವಾದಂಥದ್ದು. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಕುಟುಂಬದ ಸದಸ್ಯರಿಗೆ ಸ್ವಲ್ಪ ಸಮಯವನ್ನು ಕೊಡಿ. ಅವರ ಜೊತೆಯಲ್ಲಿ ಅವರ ಸಮಯದಲ್ಲಿ ನೀವು ಕೂಡ ಭಾಗಿಗಳಾಗಿ ಅವರ ಆಸೆ ಆಕಾಂಕ್ಷೆಗಳನ್ನು, ನಿರೀಕ್ಷೆಗಳನ್ನು, ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ಎಲ್ಲವನ್ನು ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿ ಅನ್ನುವಂಥದ್ದು. ಕುಟುಂಬದಲ್ಲಿ ಅಥವಾ ಸೋದರ ಮಾವನ ಜೊತೆಯಲ್ಲಿ ಜಗಳಕ್ಕೆ ಅವಕಾಶಗಳಾಗತ್ತೆ, ಅದು ಬೇಡ. ಆದಾಯದ ಮೂಲಗಳಿಂದ ಸ್ವಲ್ಪ ನೆಮ್ಮದಿ ಸಿಕ್ಕತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲಪ್ಪ ಅಂತ ಹೇಳಿ ನಿಮಗಷ್ಟಕ್ಕೆ ನೀವೇ ಸಮಾಧಾನವನ್ನು ಮಾಡ್ಕೊಳ್ತೀರಿ. ಆಹಾರದ ವ್ಯತ್ಯಾಸದಿಂದ ಸ್ವಲ್ಪ ತೊಂದರೆ ಆಗ್ಬೋದು, ಗಮನಿಸ್ಕೊಳ್ಳಿ. ಜನರಿಂದ ಮೋಸ, ಅಪಮಾನ ಇದಕ್ಕೆ ಅವಕಾಶ ಇದೆ. ಎಚ್ಚರ ತಪ್ಪಿದಾಗ ಸ್ವಾಭಾವಿಕವಾಗಿ ನಡೆದು ಹೋಗಿಬಿಡುತ್ತೆ. ಎಚ್ಚರಿಕೆಯಿಂದ ಇದ್ದಾಗ ದೊಡ್ಡ ಮಟ್ಟದ್ದು ತಪ್ಪಿ ಸಣ್ಣದಾಗಿ ಆಗಬಹುದು ಅನ್ನುವಂಥದ್ದು. ತಪ್ಪು ತಿಳುವಳಿಕೆಯಿಂದ ಬೇಸರವಾಗುತ್ತೆ. ಹಾಗಾಗಿ ಮಾಹಿತಿ ಕೊರತೆ ಆಗಬಾರ್ದು ಅನ್ನುವಂಥದ್ದು. ಮಾರುತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಸ್ವಂತ ಬುದ್ಧಿವಂತಿಕೆ ಕೆಲಸಕ್ಕೆ ಬರೋದಿಲ್ಲ. ನಾನೇ ತಿಳುವಳಿಕೆಸ್ಥ ಅಂತ ಹೇಳಿ ಅಂದ್ಕೊಳ್ಳೋದಿದೆಯಲ್ಲ, ಅದು ಕೆಲಸಕ್ಕೆ ಬರೋದಿಲ್ಲ. ಜನರ ಬೆಂಬಲ ಏನಿದೆ ಅದರಿಂದಲೇ ನಿಮ್ಮ ಜೀವನ ಸಾಗುವಂಥದ್ದು. ಹಾಗಾಗಿ ಜನ ಬೆಂಬಲ ಬಹಳ ಮುಖ್ಯ ಅನ್ನುವಂಥದ್ದನ್ನು ಅರಿಬೇಕು. ಪ್ರಯತ್ನಪೂರ್ವಕವಾಗಿ ಸಂತೋಷವನ್ನು ನೋಡ್ತೀರಿ. ಯಾವ ಪುರುಷಾರ್ಥಕ್ಕೆ? ಸ್ವಾಭಾವಿಕವಾಗಿ ಸಂತೋಷ ಆಗಬೇಕು. ಭಗವಂತ ಎಲ್ಲವನ್ನು ಕೊಟ್ಟಾಗ ಎಲ್ಲದರ ಸದ್ವಿನಿಯೋಗವಾಗಿ ನಿಮಗೆ ಆ ಒಂದು ವಿಶೇಷವಾದಂತಹ ಆನಂದ ಸಿಕ್ಕಬೇಕು. ಆನಂದ ಅನ್ನುವಂಥದ್ದನ್ನು ನಾವು ಕೊಂಡುಕೊಳ್ಳುವಂಥದ್ದಲ್ಲ, ಪಡ್ಕೊಳ್ಳುವಂಥದ್ದಲ್ಲ. ಬೇರೆಯವರನ್ನು ಹಿಂಸೆ ಮಾಡಿ ನಾವು ಸಂತೋಷವನ್ನು, ಸುಖವನ್ನು ಅನುಭವಿಸುವಂಥದ್ದಲ್ಲ. ಅದು ಗೊತ್ತಾಗಬೇಕು ಅಂತ ಅರ್ಥ. ಉತ್ತಮ ಆಲೋಚನೆಗಳು ಬರುತ್ತೆ, ಆದರೆ ಕಾರ್ಯರೂಪಕ್ಕೆ ಬರುವಂಥದ್ದು ಕಷ್ಟವಾದೀತು. ಆಲಸ್ಯದಿಂದ ಕೆಲಸ ಮುಂದಕ್ಕೆ ಹೋಗುತ್ತೆ. ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಹಿರಿಯರು ಬರ್ತಾರೆ, ಅದನ್ನು ಗಮನಿಸ್ತಾರೆ, ನಿಮ್ಮ ಬಗ್ಗೆ ಏನೋ ಮಾತಾಡ್ತಾರೆ, ಬೇಸರವಾಗುತ್ತೆ. ಶಿವನನ್ನು ಪೂಜೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಉತ್ಸಾಹ ಸಂತೋಷಗಳಿಂದ ಇರುವಂತಹ ದಿವಸ ಇದು. ನರಕ್ಕೋ ಅಥವಾ ಮೂಳೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಮನೆಯಲ್ಲಿ ಏನೋ ಒಂದು ರೀತಿಯ ಹಿಂಸೆ, ಜಗಳ, ಅಸಮಾಧಾನ ಇರತಕ್ಕಂತಹ ವಾತಾವರಣ ಹೆಚ್ಚಾಗಿರುತ್ತೆ. ಆಲೋಚನೆ ಮಾಡಿದಂತಹ ಕೆಲಸಕ್ಕೆ ವಿರುದ್ಧವಾದಂತಹ ವಾತಾವರಣ. ಯಾವುದೋ ಒಂದು ಕೆಲಸ ಮಾಡಬೇಕು ಅಂಥೇಳಿ ಚಿಂತನೆಗಳು ನಡೆದಿರುತ್ತೆ. ಅದಕ್ಕೆ ಪೂರಕವಾದಂತಹ ವಾತಾವರಣ ಇರಬೇಕಲ್ಲ, ಆದರೆ ಅದು ಸಿಕ್ಕದಲ್ಲೇ, ಅದು ಇರದಲೇ ತೊಂದರೆಯನ್ನು ಅನುಭವಿಸ್ತೀರಿ. ಸಹೋದರರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಆತಂಕ ಪಡಬೇಕಾದಂಥದ್ದು. ಪುಣ್ಯಕ್ಷೇತ್ರಕ್ಕೆ ಪ್ರಯಾಣ ಮಾಡೋದರ ಬಗ್ಗೆ ಚಿಂತನೆಗಳು ನಡೆಯುವಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.